ಗುರುತು ಕೊಟ್ಟಿದ್ದಾರೆ, ಮಾಡ್ರಪ್ಪ ಅಂತೇಳಿ. ಒಂದು 31 ಎಕರೆ ಸರಿ ಇಲ್ಲ ಅಂದಾಗ ಅದನ್ನು ಬೇರೆಗಳು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಅರಣ್ಯೀಕರಣಕ್ಕೆ ಭೂಮಿ ಕೊಡೋದ್ರಿಂದಾಗಿ ಸಹಜವಾಗಿ ಎತ್ತಿನ ಹೊಳೆ ಈ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಬಗೆಹರಿಬೋದು ಅನ್ನೋದು ವಿಶ್ವಾಸ ಮೂಡಿದೆ ಇವತ್ತು. ಯಾಕಂದರೆ ಈಗ ಅಂದ್ರೆ ಹಿಂದೆ ಇದೆಲ್ಲ ಮುಗಿಬೇಕಾದ್ರೂ 2027 ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು 2027 ಮುಗಿಲಿಕ್ಕೆಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿವೇ ನಮ್ಗೆ ಯೋಜನೆಗಳು ಗೊತ್ತದಲ್ಲ. ನಿಮ್ಗೆ ಕೃಷ್ಣ ಯೋಜನೆ ಯಾವಾಗ ಮಾಡಿದ್ದಾರೆ, ಇನ್ನೂ ಮುಗಿತಾ ಇಲ್ಲ, ಹಾಗೆ ಹೋಗ್ತಾ ಇದೆ 62ರಲ್ಲೇ ಅದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಡಿಗಲ್ಲಿಟ್ಟರು. ಇವತ್ತಿಗೂ ಸಹ ಇದು ಪೂರ್ಣ ಆಗ್ತಾಯಿಲ್ಲ. ಇನ್ನೂ 1,00,000 ಕೋಟಿ, 1.5 ಲಕ್ಷ ಕೋಟಿ ಅಥವಾ 70,000 ಕೋಟಿ ಹಾಗೆ ಹೇಳ್ತಾರೆ. ಒಬ್ಬೊಬ್ಬರು ಒಂದು ರೀತಿ ಮಾತಾಡ್ತಾ ಇದ್ದಾರೆ. ಅಷ್ಟು ಆದಾಗ ಕಾರ್ಯಗಳು ಮುಗಿತಾವ ಅನ್ನುವಂಥ ಮಾತು. 3ನೇ ಹಂತದ ಕೆಲಸ ಆಗ್ತಾವ ಅಂತೇಳಿ ಕೃಷ್ಣ ಪ್ರಾಜೆಕ್ಟ್. ಮತ್ತು ಇದು ಈಗೇನೋ ಕಾಡು ಮಾಡೋದಕ್ಕೆ ಭೂಮಿ ಕೊಟ್ಟರು ಇವರು ನಮ್ಮ ಕರ್ನಾಟಕ ಸರ್ಕಾರದವರು. ಏನಾದ್ರು ಕಾಡು ಆಗಬೇಕು, ಅದು ಬೆಳಿಬೇಕು, ಮತ್ತು ನಡಕ್ಕೆ ರಸ್ತೆ ಅದ್ರ ಸಮಸ್ಯೆ ಹೋಗ್ಬೇಕು, ಅದರಲ್ಲೂ ಅರಣ್ಯ ತಿರುವಳಿಗಳು ಬರ್ತಾವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರೈಲ್ವೆ ಇಲಾಖೆ ಅನುಮತಿ ಮತ್ತು ಭೂ ಸ್ವಾಧೀನದ ಪ್ರಕ್ರಿಯೆಯಲ್ಲಿ ವಿಳಂಬ ಇವೆಲ್ಲ ಅದಾವೆ. ಇವೆಲ್ಲ ಆಗಬೇಕಾಗ್ತದೆ. ಎಲ್ಲ ಆದಾಗ ಅದು ಕಾಡು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಆಗಬೇಕಾದ್ರೆ ಟೈಮ್ ತೊಗೊಳೋದು. ಅಂದರೆ ಹೆಚ್ಚು ಕಡಿಮೆ 2027 ಮಾರ್ಚ್ದೊಳಗೆ ನಾವು ಮುಗಿಸ್ತೀವಿ ಅಂತ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗಬೇಕಾದ್ರೆ ಟೈಮ್ ಆಗ್ತದೆ. ಅದಕ್ಕೆ ನಮಗೆ 2027 ಕೊಡ್ರಿ ಅಂದ್ರೆ ಪೂರ್ಣ ಪ್ರಮಾಣದ ಯೋಜನೆ ಈ ವಿದ್ಯುಕ್ತವಾಗಿ ಸ್ಟಾರ್ಟ್ ಆಗ್ತದೆ ಅನ್ನುವಂಥ ಮಾತು. ನಿಜವಾಗಿ ಇದೊಂದು ಒಳ್ಳೆಯ ಕೆಲಸನ. ಯಾಕಂದರೆ ಕುಡಿಯುವ ನೀರು ಭಾಳ ಇಂಪಾರ್ಟೆಂಟ್ ಎಲ್ಲದಕ್ಕಿಂತಲೂ. ಅದೇ ಕಾಲಕ್ಕೆ ಸಾಧ್ಯ ಆದರೆ ಜಮೀನಿಗೂ ಬೇಕಾಗುವಂಥದ್ದು. ಬಟ್ ಇದು ಆ ದೊಡ್ಡ ಪ್ರಮಾಣದ ಒಂದೇನಪ್ಪ ನೀರಿನ ವ್ಯವಸ್ಥೆ ಇಲ್ಲಿ ಇಲ್ಲ ಅನ್ನೋದು ಅಷ್ಟು ಸಾಧ್ಯದ. ಅದಕ್ಕಾಗಿ ಎತ್ತಿನ ಹೊಳೆ ಈ ಯೋಜನೆ ಏನದಲ್ಲ ಕಾಡನ್ನು ಬೆಳೆಸುವ ಸಲುವಾಗಿ 508 ಎಕರೆ ಕೊಟ್ಟಿದ್ದರಿಂದಾಗಿ ಒಂದು ದೊಡ್ಡ ಸಮಸ್ಯೆ ಕ್ಲಿಯರ್ ಆದಂಗೆ ಆಗಿದೆ. ಇನ್ನೇನಿದ್ರು ಈ ವ್ಯವಹಾರಗಳು ಮುಗಿಬೇಕಾದ್ರೆ ಒಂದಿಷ್ಟು ಟೈಮ್ ತೊಳ್ತಾವೆ. ಬಟ್ ಅದರ ನಂತರ ಏನದಪ್ಪ ಅಂದ್ರೆ ಎಲ್ಲರಿಗೂ ನೀರು ಸಿಗುವಂಥದ್ದು, ಆ ಭಾಗದ ಜನರಿಗೆ ನೀರು ಸಿಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡಿರಿ ಇವತ್ತು ಯಾವ ರೀತಿಯಾಗಿ ಕ್ಲಿಯರ್ ಆಗ್ತಾಯಿದೆ ಅಂದರೆ ಅರಣ್ಯ ಎಷ್ಟು ಮುಖ್ಯ ಅಂತೇಳಿ. ಅರಣ್ಯದ ಒಪ್ಪಿಗೆ ಅರಣ್ಯ ನಾಶ ಆಗದ ಅಂದರೆ ನಾಶ ಆದರೂ ನೆನೆಸ್ಕೊಂಡು ಬೆಳೆಸುವ ಒಂದು ವ್ಯವಸ್ಥೆ ಆದಾಗ ಮಾತ್ರ ಈ ಎಲ್ಲ ನಿಸರ್ಗದ ಬ್ಯಾಲೆನ್ಸ್ ಬೆಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಜೊತೆಗೆ ಅಲ್ಲಿಯ ಅರಣ್ಯ ಇಲಾಖೆಯ ಅಭಿಪ್ರಾಯ ಮತ್ತು ಸತ್ಯನೂ ಅದ ರೀ. ಯಾಕಂದರೆ